ಒಂದು ಮಾವಿನ ಮರ, ಒಬ್ಬ ಹುಡುಗ ಮತ್ತು ನಾವು ನೀವು. ಇದು ಅಪ್ಪ ಅಂದ್ರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಒಂದು ಊರು, ಅಲ್ಲೊಂದು ಮಾವಿನ ಮರ ಇತ್ತು. ಅದೇ ಊರಲ್ಲಿ ಒಬ್ಬ ಪುಟ್ಟ ಬಾಲಕನಿದ್ದ. ಅವನಿಗೆ ಈ ಮರವೆಂದರೆ ಅಚ್ಚುಮೆಚ್ಚು. ಮರಕ್ಕೂ ಅಷ್ಟೇ. ಈ ಹುಡುಗ ಇಡೀ ದಿನ ಮರದ ಬಳಿಯೇ ಇರುತ್ತಿದ್ದ. ಅದರ ಎಲೆಗಳನ್ನು ಕಿತ್ತು ಗಿರಿಗಿಟ್ಲೆ ಮಾಡುತ್ತಿದ್ದ, ಪೀಪಿ ತಯಾರಿಸುತ್ತಿದ್ದ, ಕೊಂಬೆಗಳಿಗೆ ಹಗ್ಗ ಕಟ್ಟಿ ಉಯ್ಯಾಲೆ ಆಡುತ್ತಿದ್ದ. ಕಡೆಗೊಮ್ಮೆ ಸುಸ್ತಾದರೆ ಆ ಮರದ ನೆರಳಲ್ಲೇ ಮಲಗಿ ನಿದ್ರೆ ಹೋಗುತ್ತಿದ್ದ. ಹಣ್ಣಿನ ಸೀಸನ್ ಶುರುವಾದರಂತೂ ಈ ಹುಡುಗನ ಸಂಭ್ರಮಕ್ಕೆ ಪಾರವೇ ಇರುತ್ತಿರಲಿಲ್ಲ. ಆತ ಸಡಗರದಿಂದ ಮರ ಹತ್ತುತ್ತಿದ್ದ, ಹೂವಿನ ಘಮಕ್ಕೆ ಮೂಗು ಅರಳಿಸುತ್ತಿದ್ದ, ಕಾಯಿ ಕೀಳುತ್ತಿದ್ದ, ರೆಂಬೆ ತುದಿಯಲ್ಲಿದ್ದ ಹಣ್ಣಿಗೆ ಕಲ್ಲು ಬೀಸುತ್ತಿದ್ದ. ಹುಡುಗನ ಈ ಬಗೆಯ ಆಟದಿಂದ ಮರಕ್ಕೆ ತುಂಬ ಖುಷಿಯಾಗುತ್ತಿತ್ತು. ಒಮ್ಮೊಮ್ಮೆ ಈತ ಅತಿರೇಕದಿಂದ ವರ್ತಿಸಿದರೂ ಮರ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಈ ವೇಳೆಗೆ ಹುಡುಗ ಸ್ವಲ್ಪ ಬೆಳೆದಿದ್ದ. ವಾರಿಗೆಯ ಗೆಳೆಯ ಗೆಳತಿಯರನ್ನು ಹೊಂದಿದ್ದ. ಅವರೊಂದಿಗಿನ ಆಟ ಕುಣಿದಾಟದ ನಡುವೆ ಇವನಿಗೆ ಮಾವಿನ ಮರದ ನೆನಪೇ ಬರಲಿಲ್ಲ. ಆದರೆ ಆ ಮರ ಮಾತ್ರ ಕ್ಷಣ ಕ್ಷಣಕ್ಕೂ ಅವನನ್ನು ನೆನಪಿಸಿಕೊಳ್ಳುತ್ತಿತ್ತು. ಅವನು ಈಗ ಏನು ಮಾಡುತ್ತಿರಬಹುದು? ಬಿಸಿಲಲ್ಲಿ ಆಡಿ ಆಡಿ ತುಂಬ ಸುಸ್ತಾದನೇನೋ, ತಿಂಡಿ ತಿಂದಿದ್ದಾನೋ ಇಲ್ಲವೋ ಎಂದೆಲ್ಲ ಯೋಚಿಸಿ ಚಿಂತೆಗೆ ಬೀಳುತ್ತಿತ್ತು. ಕಡೆಗೂ ಒಂದು ದಿನ ಈ ಮಹಾರಾಯ ಬಂದ. ಅವನನ್ನು ಕಂಡಿದ್ದೇ ಮರಕ್ಕೆ ತುಂಬ ಖುಷಿಯಾಯಿತು. ಅಂತೂ ಬಂದೆಯಲ್ಲ, ಬಾ ಮಗು, ಮೊದಲಿನಂತೆ ಮರ ಹತ್ತು, ಆಟ ಆಡು, ಆಯಾಸವಾಗಿದ್ದರೆ ಉಯ್ಯಾಲೆ ಕಟ್ಟಿಕೋ, ಗಾಳಿ ಬೀಸುತ್ತೇನೆ ಎಂದಿತ್ತು ಮರ. ನಿನ್ನ ಜೊತೆ ಆಡುತ್ತಾ ಕೂತಿರಲು ನಾನು ಸಣ್ಣ ಮಗುವಲ್ಲ. ನನಗೀಗ ಗೆಳೆಯರ ಬಳಗವಿದೆ, ಅವರೊಂದಿಗೆ ಆಟ, ಅವರ ಮಧ್ಯೆಯೇ ಪಾಠ. ಈಗ ಅವರೊಂದಿಗೆ ಆಟವಾಡಲು ನನಗೆ ಗೊಂಬೆಗಳು ಬೇಕು, ಅವುಗಳನ್ನು ಖರೀದಿಸಲು ಕಾಸು ಬೇಕು. ನನಗೆ ಹೇಗಾದರೂ ಸಹಾಯ ಮಾಡ್ತೀಯಾ? ಹುಡುಗ ಆಸೆಯಿಂದ ಕೇಳಿದ. ಅವತ್ತು ಮರದ ಬಳಿ ಹಣ ಇರಲಿಲ್ಲ. ಹೀಗೆ ಹೇಳಿ ಆ ಹುಡುಗನ ಮನಸ್ಸು ನೋಯಿಸಲು ಅದಕ್ಕೆ ಇಷ್ಟವಿರಲಿಲ್ಲ. ಒಂದೆರಡು ನಿಮಿಷ ಯೋಚಿಸಿ ಅದು ಹೀಗೆಂದಿತ್ತು, ಮಗು, ಗೊಂಬೆ ಖರೀದಿಸಲು ನನ್ನ ಬಳಿ ಹಣ ಇಲ್ಲ. ಹಾಗಂತ ಚಿಂತೆ ಬೇಡ. ನನ್ನಲ್ಲಿ ಹಣ್ಣುಗಳು ಇವೆಯಲ್ಲ, ಅವನ್ನೆಲ್ಲ ಕಿತ್ತುಕೋ, ಸಂತೆಗೆ ಹೋಗಿ ಮಾರಾಟ ಮಾಡು. ಆಗ ಸಿಗುವ ಹಣದಿಂದ ಗೊಂಬೆಗಳನ್ನು ಖರೀದಿಸು. ಹಾಗೂ ಖುಷಿಯಾಗಿ ನೀನು ಇರಬೇಕು, ಅಷ್ಟೇ ನನ್ನ ಆಸೆ ಎಂದಿತ್ತು. ಈ ಮಾತು ಕೇಳಿ ಹುಡುಗ ಖುಷಿಯಾದ. 2 ನಿಮಿಷದಲ್ಲಿ ಒಂದು ಬುಟ್ಟಿ ತಂದ. ಸರಸರನೆ ಮರ ಹತ್ತಿ ಎಲ್ಲ ಹಣ್ಣುಗಳನ್ನು ಕೊಯ್ದುಕೊಂಡ. ಹೋಗಿ ಬರ್ತೇನೆ ಎಂದು ಸೌಜನ್ಯಕ್ಕೂ ಹೇಳದೆ ಸಂತೆಯ ಕಡೆಗೆ ಅವಸರದಿಂದ ಹೆಜ್ಜೆ ಹಾಕಿದ. ಅವನ ಸಡಗರ ಕಂಡು ಮರಕ್ಕೆ ಖುಷಿಯಾಯಿತು. ಹುಡುಗ ಗೊಂಬೆ ಖರೀದಿಸುವ ಅವಸರದಲ್ಲಿದ್ದಾನೆ, ಒಂದೆರಡು ದಿನದ ನಂತರ ಬಂದು ಥ್ಯಾಂಕ್ಸ್ ಹೇಳ್ತಾನೆ ಅಂದುಕೊಂಡಿತು. ಹೀಗೆ ದಿನಗಳು ಉರುಳಿದವು. ಆ ಮರ ಅಂದುಕೊಂಡಂಥ ದಿನ ಬರಲೇ ಇಲ್ಲ. ಮುಂದೆ 15 ವರ್ಷಗಳೇ ಕಳೆದು ಹೋದವು. ಅದೊಂದು ದಿನ ಬೆಳಿಗ್ಗೆಯೇ ಮರದ ಬಳಿ ಅದೇ ಹುಡುಗ ಪ್ರತ್ಯಕ್ಷನಾದ. ಅವನೀಗ ಎತ್ತರಕ್ಕೆ ಬೆಳೆದಿದ್ದ, ಮೈಕೈ ತುಂಬಿಕೊಂಡಿದ್ದ, ಧ್ವನಿಗೆ ಗಡಸುತನ ಬಂದಿತ್ತು. ಹುಡುಗನನ್ನು ಹೊಸದೊಂದು ವೇಷದಲ್ಲಿ ಕಂಡು ಮರ ಸಂಭ್ರಮದಿಂದ ಹೇಳಿತು, ಬಾ ಮಗು, ಈಗಲಾದರೂ ನನ್ನ ನೆನಪಾಯಿತಲ್ಲ, ಬಾ, ಸುಮ್ಮನೆ ನನ್ನನ್ನು ಒಂದು ಬಾರಿ ತಬ್ಬಿಕೋ. ಆಯಾಸವಾಗಿದ್ದರೆ ನೆರಳಲ್ಲಿ ಕೂತು ವಿಶ್ರಾಂತಿ ತಗೋ. ಹಸಿವೆಯಾಗಿದ್ದರೆ ಹಣ್ಣುಗಳನ್ನು ಕಿತ್ತುಕೊಂಡು ತಿನ್ನು. ಹಳೆಯ ದಿನಗಳು ನೆನಪಾದರೆ ನಿನಗಿಷ್ಟವಾದ ಆಟ ಆಡು ಎಂದಿತು. ಮರದ ಮಾತು ಇನ್ನೂ ಮುಗಿದಿರಲಿಲ್ಲ. ಆಗಲೇ ಹುಡುಗ ಮುಖ ಸಿಂಡರಿಸಿಕೊಂಡು ಹೇಳಿದ, ಅಯ್ಯೋ, ನಿಂಗೆ ಗೊತ್ತಾಗಲ್ವಾ, ನಾನೀಗ ಮದುವೆ ಆಗಿದ್ದೀನಿ. ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದಾರೆ. ಜವಾಬ್ದಾರಿ ಹೆಚ್ಚಿದೆ, ಖರ್ಚುಗಳು ಜಾಸ್ತಿ ಆಗ್ತಿವೆ. ಆದಷ್ಟು ಬೇಗ ಮನೆ ಕಟ್ಟಿಸಿ ಲೈಫ್ನಲ್ಲಿ ಸೆಟಲ್ ಆಗಬೇಕು ಅಂದ್ಕೊಂಡಿದ್ದೀನಿ. ಆದರೆ ಹಣಕಾಸಿನ ಕೊರತೆ, ಅದನ್ನು ಹೇಳಿಕೊಳ್ಳೋಣ ಅಂತಾನೆ ಇಲ್ಲಿಗೆ ಬಂದೆ. ಮನೆ ಕಟ್ಟಲು ನನಗೆ ಹೇಗಾದರೂ ಸಹಾಯ ಮಾಡಲು ಸಾಧ್ಯವೇ ಎಂದ. ಮಗು, ಕ್ಷಮಿಸು,
ನನ್ನದು ಅಂತ ಒಂದು ಮನೆ ಇದ್ದಿದ್ರೆ ಅದನ್ನು ಖಂಡಿತ ನಿನಗೆ ಉಡುಗೊರೆಯಾಗಿ ಕೊಡುತ್ತಿದ್ದೆ. ಆದರೆ ಅಷ್ಟೊಂದು ಅನುಕೂಲ ನನಗಿಲ್ಲ. ಹಾಗಂತ ನೀನು ಕಂಗಾಲಾಗುವ ಅಗತ್ಯ ಇಲ್ಲ. ಮನೆ ಕಟ್ಟಲು ಮರ ಮಟ್ಟುಗಳು ಬೇಕೇ ಬೇಕು. ಅದಕ್ಕೆ ಅಗತ್ಯವಿರುವ ಉತ್ಪನ್ನವನ್ನೆಲ್ಲ ನಾನು ಕೊಡುತ್ತೇನೆ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಂಬೆಗಳನ್ನು ಕತ್ತರಿಸಿಕೊಂಡು ಹೋಗು. ಅದರಿಂದ ಕಿಟಕಿ, ಬಾಗಿಲು, ಸೋಫಾ, ಮಂಚ ಹೀಗೆ ಏನೇನು ಸಾಧ್ಯವೋ ಎಲ್ಲವನ್ನು ಮಾಡಿಸಿಕೊಂಡು ಖುಷಿಯಾಗಿರು ಎಂದಿತು. ಈ ಮಾತು ಕೇಳಿ ಹುಡುಗನಿಗೆ ತುಂಬಾ ಸಂತೋಷವಾಯಿತು. ಆತ ಸರಸರನೆ ವಾಪಸ್ ಹೋದ. ಹಿಂದಿರುಗಿ ಬಂದವನ ಬಳಿ ಕೊಡಲಿ ಇತ್ತು. ಕೆಲಸದ ಆಳುಗಳೂ ಇದ್ದರು. ಅವರೊಂದಿಗೆ ಸೇರಿಕೊಂಡು ಒಂದೊಂದೇ ಕೊಂಬೆಗೆ ಕೊಡಲಿ ಇಟ್ಟ. ಕಡೆಗೆ ಒಂದು ಲಾರಿಯಲ್ಲಿ ಅವನ್ನೆಲ್ಲ ತುಂಬಿಕೊಂಡು ಹೊರಟ. ಹುಡುಗನ ಅವಸರ, ಅವನ ಸಡಗರ ಕಂಡು ಮರಕ್ಕೆ ಖುಷಿಯಾಯಿತು. ಪಾಪ, ಅವನೀಗ ದೊಡ್ಡವನಾಗಿದ್ದಾನೆ. ಜವಾಬ್ದಾರಿಗಳ ಹೊರೆಯಿಂದ ಸ್ವಲ್ಪ ಕಂಗೆಟ್ಟಿದ್ದಾನೆ. ಹಾಗಾಗಿ ಥ್ಯಾಂಕ್ಸ್ ಹೇಳಲು ಮರೆತಿದ್ದಾನೆ. ಎಷ್ಟೇ ಆದ್ರೂ ಅವನು ನಮ್ಮ ಹುಡುಗ. ಸ್ವಲ್ಪ ಅವಸರದ ಬುದ್ಧಿಯವನು. ಆದರೆ ಕೆಡುಕನಲ್ಲ. ನಾಳೆಯೋ ನಾಡಿದ್ದೋ ಬಂದು ಥ್ಯಾಂಕ್ಸ್ ಹೇಳೇ ಹೇಳ್ತಾನೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿತು ಮರ. ಇಲ್ಲ, ಆ ಹುಡುಗ ಬರಲೇ ಇಲ್ಲ. ನಿರೀಕ್ಷೆ ಹುಸಿಯಾದ ಕಾರಣಕ್ಕೆ ಅದೇ ಮೊದಲ ಬಾರಿಗೆ ಮರಕ್ಕೆ ತುಂಬಾ ಸಂಕಟವಾಯಿತು. ಆದರೂ ಅದು ಹುಡುಗನನ್ನು ಶಪಿಸಲಿಲ್ಲ, ಟೀಕಿಸಲಿಲ್ಲ. ಮುಂದೆ ಮತ್ತೂ 15 ವರ್ಷಗಳು ಕಳೆದು ಹೋದವು. ಅದೊಂದು ಬಿರು ಬಿಸಿಲ ಮಧ್ಯಾಹ್ನ ಅದೇ ಮನುಷ್ಯ ಮತ್ತೆ ಬಂದ. ಅವನ ತಲೆ ಕೂದಲು ಬೆಳ್ಳಗಾಗಿತ್ತು. ಕಣ್ಣಿಗೆ ಕನ್ನಡಕ ಬಂದಿತ್ತು. ವಯಸ್ಸಾಗಿದೆ ಎಂಬುದನ್ನು ಸೂಚಿಸುವಂತೆ ಚರ್ಮ ಸುಕ್ಕುಗಟ್ಟಲು ಆರಂಭಿಸಿತ್ತು. ಅವನನ್ನು ಎಷ್ಟೋ ದಿನಗಳ ನಂತರ ಕಂಡಿದ್ದಕ್ಕೆ ಮರಕ್ಕೆ ತುಂಬಾ ಖುಷಿಯಾಯಿತು. ಅದು ಹಿಂದಿನಂತೆಯೇ ತುಂಬಾ ಪ್ರೀತಿಯಿಂದ, ಈಗ ಬಂದೆಯಾ, ಬಾ, ಇವತ್ತಾದ್ರೂ ನನ್ನ ಜೊತೆ ಆಟವಾಡು, ಮನಸ್ಸು ಬಿಚ್ಚಿ ಮಾತನಾಡು, ಇಡೀ ದಿನ ಇಲ್ಲೇ ಇರು ಎಂದಿತು. ಅದು ಸಾಧ್ಯವಿಲ್ಲ ಎಂಬಂತೆ ಅಡ್ಡಡ್ಡ ಕತ್ತು ಒಗೆದ ಆತ ಹೇಳಿದ, ನೋಡ್ತಿದೀಯಲ್ಲ, ನಂಗೂ ವಯಸ್ಸಾಯ್ತು. ಈಗ ಆಟ ಆಡುವ ಉತ್ಸಾಹ ಇಲ್ಲ. ದೇಹದಲ್ಲಿ ಚೈತನ್ಯ ಇರುವಾಗಲೇ ಒಮ್ಮೆ ದೇಶ ಸುತ್ತಬೇಕು ಅಂತ ನನಗೆ ಆಸೆ ಆಗ್ತಿದೆ. ಒಂದು ದೋಣಿ ತಯಾರಿಸಿ ಅದರಲ್ಲೇ ಯಾತ್ರೆ ಹೋಗುವ ಆಸೆ ನನ್ನದು. ಹೇಳು, ನನಗೆ ಒಂದು ದೋಣಿಯನ್ನು ಕೊಡಿಸಲು ಸಾಧ್ಯವೇ? ಆತನ ಧ್ವನಿಯಲ್ಲಿ ಯಾಚನೆ ಇತ್ತು, ಪ್ರಾರ್ಥನೆ ಇತ್ತು. ಅದನ್ನು ತಕ್ಷಣ ಗುರುತಿಸಿದ ಮರ ಹೇಳಿತು, ಗಾಬರಿಯಾಗಬೇಡ. ನಿನ್ನ ಸಹಾಯಕ್ಕೆ ನಾನು ಇದ್ದೇನೆ. ನನಗೂ ವಯಸ್ಸಾಯಿತು. ಯಾರಿಗಾಗಿ ಬದುಕಬೇಕಾಗಿದೆ ಹೇಳು? ಒಂದು ಕೆಲಸ ಮಾಡು. ನನ್ನ ಕಾಂಡದ ಭಾಗ ಇದೆಯಲ್ಲ, ಅದು ದೋಣಿ ಮಾಡಲು ಉಪಯೋಗಕ್ಕೆ ಬರುತ್ತದೆ. ಕತ್ತರಿಸಿಕೊಂಡು ಹೋಗು. ನಿನ್ನ ಪ್ರಯಾಣ ಸುಖಕರವಾಗಲಿ. ಈ ಮನುಷ್ಯ ಹಾಗೆಯೇ ಮಾಡಿದ. ಈ ಬಾರಿಯೂ ಅವನು ಮತ್ತೆ ಮರಕ್ಕೆ ಥ್ಯಾಂಕ್ಸ್ ಹೇಳಲಿಲ್ಲ. ಹೀಗೆ ವರ್ಷಗಳು ಕಳೆದವು. ಭೂಮಿ ದುಂಡಗಿದೆ ಎಂಬುದು ನಿಜವಾಯಿತು. ಈ ಮನುಷ್ಯ ಮತ್ತೆ ಮರದ ಬಳಿ ಬಂದ. ಮರ ಅದೇ ಹಳೆಯ ಪ್ರೀತಿಯಿಂದ ಅವನನ್ನು ಸ್ವಾಗತಿಸಿ ಹೇಳಿತು, ಸಾರಿ ಕಣೋ, ಈಗ ನನ್ನ ಬಳಿ ಹಣ್ಣುಗಳಿಲ್ಲ, ನೆರಳು ನೀಡುವಂತ ರೆಂಬೆ ಕೊಂಬೆಗಳು ಇಲ್ಲ. ಹಾಗಾಗಿ ಈಗ ನನ್ನ ಕೈ ಖಾಲಿಯಾಗಿದೆ. ತಪ್ಪು ತಿಳ್ಕೋಬೇಡ ಎಂದಿತು. ಮರದ ಮಾತನ್ನು ಅಷ್ಟಕ್ಕೆ ತಡೆದ ಈ ಮನುಷ್ಯ ಹೇಳಿದ, ಅದ್ಯಾವುದೂ ಈಗ ಅಗತ್ಯವಿಲ್ಲ. ಹಣ್ಣು ತಿನ್ನಲು ನನಗೆ ಆಸೆ ಇದೆ, ಆದರೆ ಹಲ್ಲುಗಳೇ ಇಲ್ಲ. ಮರ ಹತ್ತಿ ಕೂರುವ ವಯಸ್ಸು ಇದಲ್ಲ. ಈವರೆಗಿನ ಬದುಕಿನಲ್ಲಿ ವಿಪರೀತ ಹೆಣಗಿದ್ದೇನೆ. ಶ್ರಮ ಪಟ್ಟಿದ್ದೀನಿ. ಬಿಡುವೆ ಇಲ್ಲದಂತೆ ದುಡಿದಿದ್ದೀನಿ. ಅದೇ ಕಾರಣಕ್ಕೆ ತುಂಬಾ ಸುಸ್ತಾಗಿ ಹೋಗಿದ್ದೀನಿ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು. ದೇಹಕ್ಕೆ ವಿಶ್ರಾಂತಿ ಬೇಕು. 5-6 ಗಂಟೆಗಳ ಕಾಲ ಎಲ್ಲವನ್ನು ಮರೆತು ನಾನು ಸುಖವಾಗಿ ನಿದ್ರೆ ಮಾಡಬೇಕು. ರೆಸ್ಟ್ ತೆಗೆದುಕೊಳ್ಳಲು ಸೂಕ್ತ ಅನ್ನಿಸುವಂತ ಜಾಗ ತೋರಿಸುತ್ತೀಯಾ ಎಂದ. ಈ ಮರ ಆಗಲೂ ಇಲ್ಲ ಎನ್ನಲಿಲ್ಲ. ಅದಕ್ಕೆ ಯಾಕಪ್ಪ ಚಿಂತೆ? ನೋಡು, ನನ್ನ ಬೊಡ್ಡೆ ಇದೆ. ಈ ಹಿಂದೆ ದೋಣಿ ತಯಾರಿಸುವ ಆಸೆಯಿಂದ ಕಾಂಡವನ್ನು ನೀನು ಗರಗಸದಿಂದ ಕುಯ್ದೆ ಅಲ್ಲವೇ? ಅದು ಒಳ್ಳೆಯದೇ ಆಯ್ತು. ಈಗ ಬೊಡ್ಡೆ ಸಮತಟ್ಟಾಗಿದೆ. ಸ್ವಲ್ಪ ಒರಟಾಗಿದೆ ಅನ್ನಿಸಿದರೆ ಒಂದೆರಡು ಗರಿಗಳನ್ನು ಹಾಸಿಕೋ. ನೆಮ್ಮದಿಯಿಂದ ನಿದ್ರೆ ಮಾಡು. ನಿಂಗೆ ಯಾವುದೇ ರೀತಿಯ ತೊಂದರೆಯೂ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಯಾವುದೇ ಚಿಂತೆಯೂ ಬೇಡ ನಿನಗೆ.
ಮಲಗಿಕೋ ಎಂದು ಹೇಳಿತು. ಇಂಥದೊಂದು ಮಾತಿಗೆ ಕಾದಿದ್ದವನಂತೆ ಆ ಮನುಷ್ಯ ಮರದ ಬೊಡ್ಡೆಯ ಮೇಲೆ ಮುದುರಿಕೊಂಡು ಮಲಗಿದ. ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಗಾಢವಾಗಿ ನಿದ್ರೆ ಬಂತು. ತನ್ನ ಕಣ್ಮುಂದೆಯೇ ಬಾಲ್ಯ, ಯೌವನ ಮತ್ತು ಮುಪ್ಪು ಕಂಡ ವ್ಯಕ್ತಿ ಏನೂ ಗೊತ್ತಿಲ್ಲದವನಂತೆ ಮಲಗಿರುವುದನ್ನು ಕಂಡು ಈ ಮರಕ್ಕೆ ಖುಷಿಯಾಯಿತು. ಹಿಂದೆಯೇ ಅವನ ಬದುಕಲ್ಲಿ ಬಂದಿರಬಹುದಾದ ಕಷ್ಟಗಳೂ ನೆನಪಾಗಿ ಆ ಮರ ಮೌನವಾಗಿ ಕಂಬನಿ ಮಿಡಿಯಿತು. ಇದಿಷ್ಟನ್ನು ಒಂದು ಕಥೆ ಅಥವಾ ಒಂದು ಪ್ರಸಂಗ ಎಂದು ಓದಿಕೊಂಡವರಿಗೆ ಒಂದು ಸಂಗತಿಯನ್ನು ಹೇಳಬೇಕು. ಏನೆಂದರೆ, ಈವರೆಗೂ ಓದಿದ್ದು ಕಥೆಯಲ್ಲ, ವಾಸ್ತವ. ಈ ಕಥೆ ಅಥವಾ ಪ್ರಸಂಗದ ಹೀರೋ ಇದ್ದಾನಲ್ಲ, ಅವನ ಪಾತ್ರದಲ್ಲಿ ನಾವಿದ್ದೇವೆ. ಅವನ ಸಂತೋಷಕ್ಕಾಗಿ, ಅವನ ಬೆಳವಣಿಗೆಗಾಗಿ ಹಂಬಲಿಸುವ ಮರದ ಪಾತ್ರದಲ್ಲಿ ನಮ್ಮ ತಂದೆ ತಾಯಿಯರು ಇದ್ದಾರೆ. ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಗಮನಿಸೋಣ. ಬಾಲ್ಯದ 1-2 ವರ್ಷ ಮಕ್ಕಳಿಗೆ ತಾಯಿ ತಂದೆಯದೇ ಸರ್ವಸ್ವ. 5 ವರ್ಷ ತುಂಬಿದರೆ ಸಾಕು, ಮಕ್ಕಳ ವರಸೆ ಬದಲಾಗುತ್ತದೆ. ಮನೆಯಲ್ಲೇ ಇರು, ಇಲ್ಲೇ ಆಟವಾಡು ಎಂದರೆ ಅವರು ಒಪ್ಪುವುದಿಲ್ಲ. ಗೆಳೆಯರ ಬಳಿಗೆ ಹಾರಿ ಹೋಗುತ್ತಾರೆ. ಸ್ವಲ್ಪ ಮಾತನಾಡೋದಿದೆ ಬಾ ಎಂದು ತಂದೆಯೋ ತಾಯಿಯೋ ಕರೆದರೆ ಆಮೇಲೆ ಬರ್ತೀನಿ ಎಂದು ಹೇಳಿ ಪರಾರಿಯಾಗುತ್ತಾರೆ. ಮಕ್ಕಳ ಈ ನಿರ್ಲಕ್ಷ್ಯದ ಮಾತು ಕೇಳಿ ಅದೆಷ್ಟೋ ಬಾರಿ ಹೆತ್ತವರ ಕಂಗಳು ಒದ್ದೆಯಾಗುತ್ತವೆ. ಅದನ್ನು ಯಾರೂ ಗಮನಿಸುವುದಿಲ್ಲ. ಮಗ ಅಥವಾ ಮಗಳು ಯೌವನಕ್ಕೆ ಬರುತ್ತಾರಲ್ಲ, ಆಗ ತಾಯಿ ತಂದೆಯರ ಸಂಭ್ರಮಕ್ಕೆ ಕೊನೆಯೇ ಇರುವುದಿಲ್ಲ. ಮಗ ಕೈಗೆ ಬಂದ, ಮಗಳು ಮದುವೆಗೆ ಬಂದಳು ಎಂದೆಲ್ಲ ಅವರು ಯೋಚಿಸುತ್ತಿರುತ್ತಾರೆ. 10 ಜನರೊಂದಿಗೆ ಸಮಾಲೋಚಿಸಿ ಮಕ್ಕಳ ಮದುವೆ ಮಾಡುತ್ತಾರೆ ಅಥವಾ ನೌಕರಿಗೆ ಸೇರಿಸುತ್ತಾರೆ. ಆಗಲಾದರೂ ತಾಯಿ ತಂದೆಯರಿಗೆ ಕೃತಜ್ಞತೆ ತೋರಿಸಬೇಕು ತಾನೆ. ಅಂಥದೊಂದು ವಿವೇಕವೇ ಮಕ್ಕಳಿಗೆ ಇರುವುದಿಲ್ಲ. ನಮಗೆ ಏನು ಮಹಾ ಮಾಡಿದ್ದಾರೆ, ತಂದೆ ತಾಯಿಯಾಗಿ ಅವರ ಕರ್ತವ್ಯ ಮಾಡಿದ್ದಾರೆ ಅಷ್ಟೇ ಎಂದು ಉಡಾಫೆಯ ಮಾತನಾಡುತ್ತಾರೆ. ಕುತ್ಕೋ ಬಾ, ಒಂದಿಷ್ಟು ಮಾತನಾಡು, ಹೇಗಿದೆ ಹೊಸ ಬದುಕು ಎಂದು ಕೇಳಿದರೆ, ನೀವೇ ನೋಡ್ತಾ ಇದ್ದೀರಲ್ಲ, ಹೀಗೆ ಸಾಗ್ತಾ ಇದೆ ಎಂದು ಒಂದೇ ಮಾತಲ್ಲಿ ಮುಗಿಸುತ್ತಾರೆ. ಇಲ್ಲವಾದರೆ ಪೋಷಕರು ಕರೆಯುವ ಮೊದಲೇ ರೂಮ್ ಸೇರಿ ಬೋಲ್ಟ್ ಹಾಕಿಕೊಂಡು, ಇವರದೊಳ್ಳೆ ರಗಳೆ ಆಯ್ತಲ್ಲ, ಫ್ರೀ ಆಗಿರುವುದಕ್ಕೆ ಬಿಡೋದಿಲ್ಲ ಎಂದು ಗೊಣಗಿಕೊಳ್ಳುತ್ತಾರೆ. ವಯಸ್ಸು 40 ದಾಟುತ್ತಿದ್ದಂತೆಯೇ ಎಲ್ಲರಿಗೂ ಮನೆ ಕಟ್ಟುವ ಆಸೆಯಾಗುತ್ತದೆ. ಇರುವ ಬಂಡವಾಳ ಸಾಲದು ಅನ್ನಿಸಿದಾಗ ತಕ್ಷಣ ತಾಯಿ ತಂದೆಯರ, ಅವರ ಹೆಸರಿನಲ್ಲಿರುವ ಆಸ್ತಿಯ ನೆನಪಾಗುತ್ತದೆ. ಮಕ್ಕಳು ಮುಲಾಜು ನೋಡುವುದಿಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳಲು ಯೋಚಿಸುತ್ತಾರೆ. ಊರಿಗೆ ಬರುವ ದಿನವನ್ನು ಮುಂಚಿತವಾಗಿಯೇ ತಿಳಿಸಿರುತ್ತಾರೆ. ಮಗ ಅಥವಾ ಮಗಳು ಬರುತ್ತಿದ್ದಾರೆ ಎಂಬುದನ್ನು ತಿಳಿದಾಕ್ಷಣ ಅವರು ಇಷ್ಟಪಡುವಂತ ತಿಂಡಿಯನ್ನು, ಅಡಿಗೆಯನ್ನು ಮಾಡಿಟ್ಟುಕೊಂಡು ಪೋಷಕರು ಕಾಯುತ್ತಿರುತ್ತಾರೆ. ಆದರೆ ಮನೆಗೆ ಬಂದ ಮಕ್ಕಳು ಅತ್ತ ತಿರುಗಿಯೂ ನೋಡುವುದಿಲ್ಲ. ನೇರವಾಗಿ ವಿಷಯಕ್ಕೆ ಬರುತ್ತಾರೆ. ನಾವೀಗ ತೊಂದರೆಯಲ್ಲಿದ್ದೀವಿ, ಎಷ್ಟು ಕೊಡಲು ಸಾಧ್ಯ ತಿಳಿಸಿ ಎಂದು ಪ್ರಶ್ನೆ ಹಾಕುತ್ತಾರೆ. ಮೊದಲು ಊಟ ಮಾಡು, ಆಮೇಲೆ ಮಾತನಾಡುವ ಎಂದರೆ, ಊಟದ ಮನೆ ಹಾಳಾಗ್ಲಿ, ಅಲ್ಲಿ ಕೆಲಸ ನಿಂತು ಹೋಗಿದೆ, ಮೊದಲು ಕಾಸು ಕೊಡಿ, ಬೇಗ ವಾಪಸ್ ಹೋಗಬೇಕು ಎಂದು ಸಿಡುಕುತ್ತಾರೆ. ಮಕ್ಕಳು ಊಟ ಮಾಡದೆ ಹೋಗುತ್ತಾರೆ ಎಂದು ತಿಳಿದಾಗ ತಾಯಿ ತಂದೆಯರು ನಿಂತಲ್ಲೇ ಕಣ್ಣೀರಾಗುತ್ತಾರೆ. ಮಕ್ಕಳೇ ಊಟ ಮಾಡಲಿಲ್ಲ ಅಂದ ಮೇಲೆ ನಮಗೇಕೆ ಎನ್ನುತ್ತಾ ಉಪವಾಸ ಇರುತ್ತಾರೆ. ಆಸೆ ಎಂಬ ಬಿಸಿಲುಗುದುರೆಯ ಹಿಂದೆ ಹೊರಟ ಮಕ್ಕಳಿಗೆ ಇದ್ಯಾವುದೂ ಕಾಣಿಸುವುದೇ ಇಲ್ಲ. ಸಂಕಟ ಬಂದಾಗ ಮಾತ್ರ ಅವರಿಗೆ ಹೆತ್ತವರ ನೆನಪಾಗುತ್ತದೆ. ಅವರಿಂದ ನೆರವು ಸಿಕ್ಕ ಮರುಕ್ಷಣವೇ ಮರೆತೂ ಹೋಗುತ್ತದೆ. ಅದೆಷ್ಟೋ ವರ್ಷಗಳವರೆಗೂ ಹೀಗೆಯೇ ಸಾಗುತ್ತಾ ಬದುಕು ಕಡೆಗೊಂದು ದಿನ ಕಣ್ಣು ಮಂಜಾಗಿ, ಬೆನ್ನು ಬಾಗಿ, ಧ್ವನಿ ಗೊಗ್ಗರಾಗಿ, ನಡೆಯುವುದೇ ಕಷ್ಟ ಎಂಬ ಸ್ಥಿತಿ ತಲುಪಿಕೊಂಡಾಗ ಒಂದು ಕಾಲದ ಮಕ್ಕಳಿಗೆ ತಮಗಿಂತ ಹೆಚ್ಚು ಬಾಗಿ ಹೋಗಿರುವ ತಾಯಿ ತಂದೆಯರು ನೆನಪಾಗುತ್ತಾರೆ. ಆ ಹಿರಿಯರ ತಾಯ್ತನ ಎಷ್ಟು ದೊಡ್ಡದೆಂದರೆ, ಮಕ್ಕಳ ಕೃತಜ್ಞತೆಯನ್ನು ಅವರು ಅಪ್ಪಿತಪ್ಪಿ ಕೂಡ ನೆನಪಿಸಿಕೊಳ್ಳುವುದಿಲ್ಲ. ಬದಲಿಗೆ ಅವರ ಒಳಿತನ್ನಷ್ಟೇ ಬಯಸಿ ತಲೆ ನೇವರಿಸಿ ಸಮಾಧಾನ ಹೇಳುತ್ತಾರೆ. ನಿಜ,
ಇವತ್ತು ಎಲ್ಲರೂ ಬ್ಯುಸಿ ಅಸಾಮಿಗಳೇ. ಹಾಗಂತ ತಾಯಿ ತಂದೆಯರನ್ನು ನಿರ್ಲಕ್ಷಿಸುವುದು ಒಳಿತಲ್ಲ. ಎಲ್ಲ ಬ್ಯುಸಿಯ ಮಧ್ಯೆಯೂ ಒಂದು ಪುಟ್ಟ ವಿರಾಮ ಸಿಕ್ಕೇ ಸಿಗುತ್ತದೆ. ಆಗ 5 ನಿಮಿಷದ ಮಟ್ಟಿಗಾದರೂ ಹೆತ್ತವರೊಂದಿಗೆ ಇದ್ದು ಬನ್ನಿ. ಹಾಗೆ ಮಾಡದೆ ಹೋದರೆ ಈ ಕಥೆಯಲ್ಲಿ ಬಂದ ಬಾಲಕ ಮತ್ತು ಮಾವಿನ ಮರದ ದುರಂತ ಕತೆ ನಮ್ಮದೂ ಆಗಿಬಿಡಬಹುದು. ಅಂಥದೊಂದು ದುರ್ಭರ ಪ್ರಸಂಗ ನಮ್ಮದಾಗುವುದು ಬೇಡ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.